ಗಜಬಾ ಮಜ ಭಾರತ ಅಪ್ಪ ತಂದೆ ಜನಕ ಪಿತಾಜಿ ಧರ್ಮ ಮಾಡ್ರಪ್ಪ ಮಾಡ್ರಿ ಯಾಕೆ ಯಾವ ನೀವು ತಿರ್ಬೋಕೆ ಅಂತ ನೋಡ್ತಿದ್ದೀರಾ? ನಾನು ಬಿಗ್ ಬಾಸ್ ಅಂತ ಅನ್ಕೊಂಡ್ರ ಅಲ್ಲ ಬಿಕಾರಿ ಬಾಬು ಏನಿವ್ನು ಅಮ್ಮ ತಾಯಿ ಅನ್ನೋದ್ಬಿಟ್ಟು ಅಪ್ಪ ತಂದೆ ಅಂತಿದ್ದಾನಂತ ಯೋಚನೆ ಮಾಡ್ತಿದ್ದೀರಾ? ಅವಾಗೆಲ್ಲ ಗಂಡಂದ್ರು ಖರ್ಚಿಗೆ ಅಂತ ದುಡ್ಡು ಕೊಟ್ರೆ ಹೆಂಗ್ತಿರು ಏನ್ ಮಾಡ್ತಿದ್ರು ಅಂದ್ರೆ ಸಾಸಿವೆ ಡಬ್ಬದಲ್ಲೋ ಸಕ್ಕರೆ ಡಬ್ಬದಲ್ಲೋ ಇಟ್ಟು ನಮಗ್ ಕೊಡ್ತಿದ್ರು. ಆದ್ರೆ ಈಗ ನೋಟ್ ಬ್ಯಾನ್ ಆದ್ಮೇಲೆ ಎಲ್ಲ ಹೋಗಿ ಬ್ಯಾಂಕ್ ಹಾಕ್ಬಿಟ್ಟಿದ್ದಾರೆ. ಈಗ ನಮ್ಗೆ ನಮ್ಮಂತ ಗಂಡಸ್ರೇ ಗತಿ. ಹಲೋ, ಇದು ವಿಜಯನಗರನ? ಅಲ್ಲ ನನ್ ಶೋಲ್ಡ್ರು ಕೈ ತೊಳ್ಕೊಬೇಕಲ್ಲಪ್ಪ, ಗಲೀಜಾಗೋತು ಕೊಳಕು. ಹಲೋ, ನಾವು ಆಚೆ ಕಡೆ ಕೊಳಕು, ಒಳಗೆ ಫುಲ್ ಕ್ಲೀನು. ನೀವು ಆಚೆ ಕ್ಲೀನು, ಒಳಗ್ ಕೊಳಕು. ನಿನಗೆ ನಾಲ್ಗೆ ಉದ್ದ ಕಣ, ಅದಕ್ಕೆ ದೇವ್ರು ನಿನ್ ನೋಟ್ ರೋಡಲ್ಲಿ ನಿಲ್ಸಿದ್ದು. ನೀನೇನು 5 ಕೋಟಿ ರೂಪಾಯಿ ಕಾರೆಲ್ಲ ನಿಂತಿದೀಯಾ? ನೀನು ರೋಡಲ್ಲೇ ನಿಂತಿರೋದು. ಸರಿ, ವಿಜಯನಗರಕ್ಕೆ ಹೆಂಗ್ ಹೋಗ್ಬೇಕು? ಎಲ್ಲಿಗೆ? ವಿಜಯನಗರನ ಸೋ ಸಿಂಪಲ್. ಒಂದ್ ಕೆಲ್ಸ ಮಾಡು, ನಿಧಾನಕ್ಕೆ ಕೆಳಕ್ ಹೋಗು, ಅಲ್ಲಿಂದ ರೈಟ್ ಟರ್ನಾಗ, ಅಲ್ಲಿಂದ ನಿಧಾನಕ್ಕೆ ಮೇಲ್ ಬಂದು ಒಳಕ್ ಹೋದ್ರೆ ಅಲ್ಲೊಂದು ವಿಶಾಲವಾದ ಗ್ರೌಂಡ್ ಸಿಗುತ್ತೆ. ಅಲ್ಲಿಂದ ರಬಕ್ಕನೆ ಹಿಂದ್ ಬಾ, ಅಲ್ಲಿಂದ ಸಬಕ್ಕನೆ ಅಪ್ ಹತ್ತಿದ್ರೆ ಅಲ್ಲೊಂದು ಹಾಸ್ಪಿಟ್ಲ್ ಇದೆ, ಅದೇ ವಿಜಯನಗರ. ಸರಿ ಬಿಡ. ಹಲೋ, ಎಕ್ಸ್ಕ್ಯೂಸ್ ಮೀ ಬ್ರೋ. ಇಂಗ್ಲಿಷ್ ಹೋಗಕ್ಕಿಂತ ಮುಂಚೆ ಅಬ್ಬಾ ತಂದೆ ಜನಕ ಲೋ ಪಿತಾಜಿ ಧರ್ಮ ಮಾಡ್ರು. ಇದೇನು ಅಮ್ಮ ತಾಯಿ ಅನ್ನವ, ಈಗ ಇಮಿಡಿಯೇಟ್ಲಿ ಅಪ್ಪ ತಂದೆ ಅಂತಿದ್ಯಲ್ಲ. ಕಲೆಕ್ಷನ್ ಜೋರ? ಫುಲ್ ಜೋರು. ಎಲ್ಲ 2,000 ರೂಪಾಯಿ ಹೊಸ ಪಿಂಕ್ ನೋಟೆ. ದುಬಾರ್ಡು 20 ರೂಪಾಯಿದು ಪಿಂಕ್ ನೋಟೆ ಕಣ. ನಿನ್ ಮೊಸಡಿಗೆ ಸಾಕು ಹಾಕು. ಅಣ್ಣ ಭಿಕ್ಷೆ ಹಾಕು ಅಂದೆ. ಒಂದ್ ನಿಮಿಷ, ಲೇ ಒಂದ್ ಟೀ ಕೊಡ. ಹಳೆ ಬಾಕಿ ಕೊಡ. ನೋಡ್ತೀಯ ನನ್ನ ಯೋಗ್ಯತೆ? ಗೊತ್ತಾಗ್ತಾ ಇದೆ. ಲೇ ₹1 ಕೊಟ್ಟು ಒಂದ ಮಾಡ್ದವನಲ್ಲ ನಾನು. ರೋಡಲ್ಲೇ ಹೋಯ್ತೀನಿ, ಮೆಟ್ಟು ಸೌದ್ ಹೋಗುತ್ತೆ ಅಂತ ಪ್ಯಾಕ್ ಮಾಡಿ ಗಾಡ್ರೇಜ್ ಬೀರಲ್ಲಿ ಇಟ್ಟಿನಿ. ಇಳಿಯ ಕೆಳಗೆ ಅಹಂಕಾರ, ಕಾಲ ಮೇಲೆ ಕಾಲು. ಲೇ ಚೆನ್ನಾಗೇ ಇದ್ಯಾ? ಭಿಕ್ಷೆ ಯಾಕೋ ನಿನ್ಗೆ? ಭಿಕ್ಷೆ ಹಾಕಂಗಿದ್ರೆ ಹಾಕು, ಇಲ್ದಿದ್ರೆ ಹೋಯ್ತು ಮಣ್ಣು. ಅದನ್ನ ಬಿಟ್ಟು ನನ್ನ ಪರ್ಸನಾಲಿಟಿ ಮೇಲೆ ಕಣ್ಣು ಹಾಕಂಗಿಲ್ಲ. ಬಾಯ್ಲೆ ಏನು? ರೈಟ್ ಸೈಡ್ ಬಾರು ತಗ. ದಟ್ ಈಸ್ ಮೈ ಬಗಲ್ ಪವರ್. ಒಳಕ್ ನನ್ನ ಮಗನೇ, ದುಡ್ಕೊ ತಿನ್ನಕ್ಕೇನೋ ರೋಗ ನಿಂಗೆ? ಇಷ್ಟು ಈಸಿಯಾಗಿ ಭಿಕ್ಷೆ ಬಿಡ್ತೀಯಲ್ಲ? ಈಜಿ ಲೇ, ಭಿಕ್ಷೆ ಬಿಡೋದು ಈಜಿ ಹೌದಾ? ಹಂಗಾರೆ ತಗ ಹಿಡ್ಕ ಹಾಕ ಭಿಕ್ಷೆ ಬಿಡು. ಆಗಲ್ಲ ಆಗಲ್ಲ. ಯಾಕೆ ಹೇಳು? ಯಾಕೆ? ನಮ್ ನಂತರ ನೋಡಿ ಎಷ್ಟ್ ಚೆನ್ನಾಗಿ ಈಸಿಯಾಗಿ ಭಿಕ್ಷೆ ಬಿಡ್ತೀಯಲ್ಲ ಅಂತೀಯಲ್ಲ. ಭಿಕ್ಷೆ ಬಿಡ್ಬೇಕಾದ್ರೆ ನಾವ್ ಏನೆಲ್ಲ ಇಂಪಾರ್ಟೆಂಟ್ ಬಿಟ್ಟಿರ್ತೇವೆ ಗೊತ್ತಾ? ಏನು? ನಾನು ನಂದು ಅನ್ನೋ ಅಹಂ ಬಿಟ್ಟಿರ್ತೇವಿ. ಅದು ನಿನ್ ಕೈಲಿ ಬಿಡಕ್ಕಾಗತ್ತ? ಆಗಲ್ಲ. ಹಾಕು ಮತ್ತೆ. ಅಬ್ಬಾ ತಂದೆ ಜನಕ ಪಿತಾಜಿ ಧರ್ಮ ಮಾಡು. ನನ್ನ ಹೆಂಡತಿ ಮನೇಲಿಲ್ಲ, ಹೋಗ. ನಾನು ನಿನ್ನ ಹೆಂಡತಿ ಕೇಳಿಲ್ಲ. ಧರ್ಮ ಮಾಡು ಅಂದೆ. ನನ್ನ ಹೆಂಡತಿ ಮನೇಲಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳಕ್ ಬಂದೆ. ಅಮ್ಮವ್ರ ಗಂಡ ಏನಂದೆ? ಹಣ ಭಿಕ್ಷೆ ಹಾಕುವ ಅಂದೆ. ಅಪ್ಪ ತಂದೆ ಜನಕ ಪಿತಾಜಿ ದುಡ್ಡು ಅಣ್ಣ ಛತ್ರಿ ಹಿಡಿಯೋದು ಹಿಂದೆ ಕಾಲ ಮುಂದೆ ಅಲ್ಲ. ಹೌದಾ? ಈಗ ಹೇಳ ಮುಕ್ಕ ಗೋಪಾಲಿಂಗೆ ನೆನ್ನೆ ನೀನ್ ಯಾವಲ್ಲ ನನಗೆ ಫೋನ್ ಮಾಡಿದ್ರು. ಗೋಪಾಲಣ್ಣ ಒಂದ ಮಾಡಿಕೆ ₹1 ಕೇಳ್ತವ್ರು, ನೀನೇ ಹೇಳು ಅಂತ ನನಗೆ ಫೋನ್ ಮಾಡಿದ ತಿರ್ಬೋಗಿ ನಮ್ಮ ನೀನ್ ಯಾವಲ್ಲ. ಒಂದ ಮಾಡೋ ₹1ಗೋಸ್ಕರ ನನಗೆ ಇಂಪ್ಲೇಸ್ ಮಾಡಿದಲ್ಲ, ನನ್ನ ಮಾನ ಮರದಿ ಏನೇ ಬಿಡಲ್ಲ. ನಿನ್ ಮತ್ತೆ ಮಕ ನೋಡಿ ಹೆಂಗದೆ, ಕೂದ್ಲು ಹೆಂಗದೆ ಬಡಿದ್ಕೆ.
ಯಾಕೆ ಅಳ್ತಾ ಇದ್ದಿಲ್ಲ? ಒಂದ್ ಚಾನ್ಸ್ ಅಣ್ಣ ಏನ್ಲ ಹೊಡಿಯಕ್ಕೆ. ಒಡಿ ಕಾಲ್ ಬುಕ್ ಕೊಡಿ. ಹಳೆ ಛತ್ರಿ. ಹೊಳ್ಳ. ಏಯ್ ಪಾಸ್ ತಗೊಂಡು ಹೊಡಿತಿದ್ಯಲ್ಲ. ಪಾಸ್ ಹೇಳಿದ್ರು ಹಳೆ ಛತ್ರಿ. ಈ ಕಡೆಗೆ ಬರೋ ಕಂತ್ರಿ ಲೇ. ಅದ್ರಲ್ಲೂ ಈ ಗಬ್ ನನ್ನ ಮಗ ಬಿಕ್ಸಕ್ಕೂ ಸವಸ ಮಾಡಿದ್ದೆಲ್ಲೋ. ಕೇಳ್ತೀನಿ ಸರ್, ಹೇಳಿ ಸರ್. ಕೇಳ್ತಿದೆ ಏನು ಸರ್? ಹೌದು, ನಾನು ಆಫೀಸ್ಗೆ ಬಂದದ್ದು. ಹಾಂ ಸರ್, ನಾನು ಮತ್ತೆ ಶೇಖರ್ ಇದ್ದಾನೆ ಕ್ಯಾಮರಾಮ್ಯಾನ್. ಹಾಂ ಸರ್, ಅದೇನಂದ್ರೆ ನಮ್ದೊಂದು ಎಪಿಸೋಡ್ ಬಾಕಿ ಇದೆಯಲ್ಲ, ಸೂಪರ್ ದಂಪತಿ. ಅದೇ ಹೌದು ಸರ್, ಒಂದು ಎಪಿಸೋಡ್ ಬಾಕಿ ಇದೆ ನಮ್ಮದು. ಇವಾಗ ಟೆಲಿಕಾಸ್ಟ್ ಆಗಿ ಎಪಿಸೋಡ್ ಇಲ್ಲ. ಓಕೆ ಸರ್. ಆಯ್ತು ಸರ್, ಇದರ ಬೇಗ ಆಗುತ್ತೆ ಇದು. ಹಾಂ, 20 ನಿಮಿಷ ಅಷ್ಟೇ. ಓಕೆ ಸರ್, ಬೇಗ ಬರ್ತೀನಿ. ಓಕೆ ಹಾಂ. ಇವ್ರಿಗೆ ಒಂದು ಚಾನಲ್ ಇರೋದು, ಎಷ್ಟು ಕಾಲ್ ಮಾಡ್ತಾರೆ. ಓನ್ ಬೇಗ ಕ್ಯಾಮರಾ ಸೆಟ್ ಮಾರ. ಯಾಕೆ ಇಷ್ಟು ಲೇಟ್ ಮಾಡ್ತೀಯಾ? ಬೇಗ ಸೆಟ್ ಮಾಡು. ರಾಮಣ್ಣ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಮೊನ್ನೆ ಸ್ವಲ್ಪ ಜ್ವರ ಬಂದಿತ್ತು. ಡೆಂಗ್ಯೂ? ಡೊಂಗಿ ಅಲ್ಲ, ಸತ್ಯ. ಅಲ್ಲ, ಜ್ವರದ ಹೆಸರು ಡೆಂಗ್ಯೂ ಅಂತಂದ್ರೆ? ಇಲ್ಲ ಮಾರನೇ ದಿನ ಹುಷಾರಾಗಿದೆ. ಹೌದಾ, ಒಳ್ಳೆ ಜ್ವರ ಆಗಾದ್ರೆ. ಹೌದು, ಹೇಗಿದ್ಯಾ ಅಂತ ಕೇಳ್ಕೊಂಡ್ ಹೋಗಕ್ಕೆ ಬಂದಿರೋದು. ಹೌದಾ, ಇದು ನಾನು ಸ್ವಲ್ಪ ಬರುವಾಗ ಲೇಟ್ ಆಯ್ತು. ಅದೇ ಯಾಕೆ ತಡ ಆಗಿದ್ದು? ಬರುವಾಗ ಸ್ವಲ್ಪ ಬೈಕ್ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಯ್ತು. ಹೌದಾ, ಬಹಳ ಖುಷಿ ಆಯ್ತಪ್ಪ. ಎಷ್ಟು ಕೊಟ್ರಿ? ಖುಷಿಯಾ? ಬೈಕ್ ಹೊಸ ತಗೊಂಡ್ರಿ? ಅಲ್ಲಲ್ಲ, ಆಕ್ಸಿಡೆಂಟ್ ಆಯ್ತು ಅಂತ. ಅಯ್ಯೋ, ಏನಾಗಿಲ್ವಲ್ಲ? ಇಲ್ಲ, ಏನಾಗಿಲ್ಲ. ದೇವ್ರು ದೊಡ್ಡವರು. ಹಾಗೆ ಮತ್ತೆ ನಮ್ದು ಕಾರ್ಯಕ್ರಮದ ಹೆಸರು ಗೊತ್ತಲ್ಲ ನಿಮ್ಗೆ? ಅದೇ ಏನು ಅಂದ್ರೆ ದರ್ಶನದ ಪಾತ್ರಿ. ದರ್ಶನದ ಪಾತ್ರಿ ಅಲ್ಲ, ಸೂಪರ್ ದಂಪತಿ. ಸೂಪರ್ ದಂಪತಿ. ಅದೇ ರಮಣ, ನಮ್ದು ಚಾನಲ್ ಅಲ್ಲಿ ಯಾಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ನಾವು? ಅದು ಪದೇ ಜಾಹೀರಾತು ಹಾಕಕ್ಕಲ್ಲ. ಅಲ್ಲ, ಜಾಹೀರಾತು ಯಾಕಾಗುದು ಅಂದ್ರೆ ಅವ್ರು ನಮ್ಗೆ ಸಾಥ್ ಕೊಡ್ತಾರೆ, ಅದಕ್ಕೆ ನಮ್ಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಆಗ್ತದೆ. ಆದ್ರೂ ನಮ್ಮನ್ನು 1 ನಿಮಿಷ ತೋರಿಸ್ತೀರಿ, ಆ ಸ್ನಾನ ಮಾಡೋಳನ್ನ ಒಂದು 5 ನಿಮಿಷ ತೋರಿಸ್ತೀರಿ. ಏನ್ ಮಾಡಕ್ಕಲ್ಲ, ಅವರಲ್ಲ. ಹಾಗೆ ಇದು ಯಾಕೋಸ್ಕರ ಮಾಡ್ತಿದೆ ಅಂದ್ರೆ, ಆದರ್ಶ ದಾಂಪತ್ಯ ಇದ್ದಾರಲ್ಲ, ಅವರನ್ನು ನಾವು ಸಂದರ್ಶನ ಮಾಡುದು, ಅವರು ಕೊಡೋ ಒಳ್ಳೊಳ್ಳೆ ಮೆಸೇಜ್ ನಾವು ಸಮಾಜಕ್ಕೆ ಹಂಚೋದು. ಒಳ್ಳೆ ವಿಷಯ. ಹೌದು, ಈಗ ನಾವು ಸ್ವಲ್ಪ ಅವಸರದಲ್ಲಿದ್ದೇವೆ, ಇನ್ನೊಂದು ಕಾರ್ಯಕ್ರಮ ಹೋಗ್ಲಿಕ್ಕಿದೆ. ನೀವು ಅಲ್ಲಿ ಮುಗಿಸ್ಕೊಂಡೇ ಬನ್ನಿ, ನಾವು ಇಲ್ಲೇ ಇದ್ದೀವಿ. ಅಲ್ಲ, ನಂಗೆ ಬೇರೆ ಹೋಗ್ಲಿಕ್ಕಿದೆ, ಈ ವಾರ ಎಪಿಸೋಡ್ ಇಲ್ಲ, ಅದಕ್ಕೆ. ನೀರಾಗ್ಬೋದಾ? ಯಾಕೆ? ಸಪ್ಪೆ ಸೋಡ ಇಲ್ಲಿನೂ ಇಲ್ಲ. ಎಪಿಸೋಡ್ ಅಲ್ಲ, ಎಪಿಸೋಡ್ ಅದು ಬೇರೆ. ಅದು ಬೇರೆ, ನಮ್ಮ ಚಾನಲ್ ಇದು. ಓಕೆ, ನಿಮ್ಮ ಮಿಸಸ್ ಅನ್ನು ಕರಿತೀರಾ? ಅವಳು ಇವತ್ತು ಟಿವಿ ಅವರು ಬರೋದಲ್ವಾ, ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಕನ್ನಡಿ ಎದುರು ಕುಂತಿದ್ದಾಳೆ. ಇವತ್ತು ಫ್ಯಾನ್ಸಿ ಅವರಿಂದ ತಂದಿದ್ದೆಲ್ಲ ಒಂದ್ಸಲ ಮೆತ್ತಿ ಎಲ್ಲ ಮುಗಿಸ್ತಾಳೆ. ನಾಳೆಯಿಂದ ಹೊಸ ದೇವಸ್ಥಾನದ ಖರ್ಚು ಆಗತ್ತಾ ಅಂತ ಅಷ್ಟೇ ಬಿಡಿ. ಪೌಡ್ರ್ ಸಮೇತ ತಂದಾಗ್ಬೇಕಷ್ಟೇ. ಹೌದಾ? ಓಕೆ, ಆಯ್ತು, ಕರಿತೇನೆ. ಓಕೆ, ಶೇಖರ್ ರೆಡಿ ಅಲ್ಲ? ಒಂದು ಲೈಟ್ ಇಲ್ಲಿ, ಇನ್ನೊಂದು ಲೈಟ್ ಇಲ್ಲಿ, ಬೇಕಾದ್ರೆ ಇನ್ನೊಂದು ಆನ್ ಮಾಡು ಅಷ್ಟೇ. ಓಕೆ, ರೆಡಿ ಸರ್, ಕರೀರಿ. ನೀವು ಬೇಜಾರು ಮಾಡ್ಕೋಬೇಡಿ. ಯಾಕೆ? ನೀವು ಲೈಟನ್ನ ಅಲ್ಲಲ್ಲಿ ಇಡಬೇಡಿ, ಒಳಗಿಟ್ಬಿಡಿ, ಹೋಗ್ಬೇಕಾದ್ರೆ ತಗೊಂಡೋಗಿ. ಯಾಕೆ? ಅಲ್ಲ, ಮಳೆ ಬಂದೇನಾದ್ರು ಒದ್ದೆ ಆದ್ರೆ ಮತ್ತೆ ನಷ್ಟ ಅಲ್ವಾ ಸರ್? ಯಾಕಂದ್ರೆ ಲೈಟ್ ಹಾಕೋದು ಯಾಕಂದ್ರೆ ನಮ್ಗೆ ಲೈಟ್ ಬೀಳುವಾಗ ನಾವು ಕೆಮರಕ್ಕೆ ಚೆನ್ನಾಗಿ ಕಾಣ್ತೀವಿ ಅಂತ. ನಾವು ಚೆನ್ನಾಗಿ ಕಾಣ್ಲಿಕ್ಕೆ ಅದು. ಹಾಗಾದ್ರೆ ಒಂದು 10 ಇರ್ಲಿ, ಚಂದ ಬರ್ಲಿ. ಕರೀರಿ. ಪದ್ಮಾವತಿ, ಪದ್ದು, ಏ ಗುಂಡು, ಏ ಪುತ್ತಲಿ, ಏ ಗೊಂಬೆ, ಏನ್ರಿ ಬಾರೆ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಅವಳು ಮೊದಲೇ ಚಂದನೆ, ಇವ್ಳು ಸ್ವಲ್ಪ ಮೆತ್ತಿ ಚಂದ ಆಗಿದೆ. ಕೂತ್ಕೊಳ್ಳಿ. ನಮ್ಮನೆಗೆ ಬಂದು ನಾನು ಹೇಳ್ಬೇಕಾಗಿತ್ತು, ನೀವು ಹೇಳ್ತಾ ಇದ್ರಿ. ಎಲ್ಲ ಒಡವೆ ಹಾಕೊಂಡು ಬಂದಾಗಿದೆ. ಹೌದು, ನಾನು ಮಾಡಿಸ್ಕೊಟ್ಟಿದ್ದು ಹಾಕೊಳ್ಳಕ್ಕೆ. ಡಿಸೈನ್ ಎಲ್ಲ ಚೆನ್ನಾಗಿದೆ ಅಂತ. ಮೊನ್ನೆ ಮಾಡಿಸಿದೆ ಅದು. ಹೌದಾ? ಬಹಳ ಖರ್ಚಾಯ್ತು. ಯಾವುದು ಇದು? ಒರಿಜಿನಲ್ ಅಲ್ಲ, ಇದು ಡೂಪ್ಲಿಕೇಟ್. ಒರಿಜಿನಲ್ ಒಳಗೆ ಪೆಟ್ಟಿಗೆಲಿದೆ. ಏನಂದ್ರು ಅವರು? ಅದು ಟಿವಿಯಲ್ಲೆಲ್ಲ ಅಪರೂಪಕ್ಕೆ ಬರಲಿ ಅಂತ ಇಂಗ್ಲಿಷ್ ಮಾತಾಡಿದ್ದೆ. ಅದು ಡಂಪ್ಲಿಕೇಟ್ ಅಲ್ವೇ? ಮತ್ತೆ ಡೂಪ್ಲಿಕೇಟ್. ನೀವು ಹೇಳಿ. ಓಕೆ, ಅದಾಗ ಒರಿಜಿನಲ್ ಅಲ್ಲ, ಅಲ್ಲ. ಡೂಪ್ಲಿಕೇಟ್. ಒರಿಜಿನಲ್ ಪೆಟ್ಟಿಗೆಯಲ್ಲಿ ಪೆಟ್ಟಿಗೆಲಿದೆ. ಇದು ಚಿನ್ನ ಸರ? ಅದು ಇತ್ತೀಚೆಗೆ ಮಾಡಿಸಿದ್ದು. ಯಾವುದು? ಅದು ಡೂಪ್ಲಿಕೇಟ್, ಒರಿಜಿನಲ್ ಪೆಟ್ಟಿಗೆಲಿದೆ. ಇದು ಕಿವಿದು? ಅದು ಡೂಪ್ಲಿಕೇಟ್, ಒರಿಜಿನಲ್ ಪೆಟ್ಟಿಗೆಲಿದೆ. ಇದು ಪಕ್ಕದ್ದು ಇದು ಒರಿಜಿನಲ್. ಡೂಪ್ಲಿಕೇಟ್. ರಮಣ ನೋಡಿ, ಅಲ್ಲಿ ಕ್ಯಾಮ್ರಾ ಇದೆ ಅಲ್ಲಿ. ಅಲ್ಲಿಗೆ ಹೋಗ್ಬೇಕಾ? ಹೋಗ್ಲಿಕ್ಕಿಲ್ಲ.
ಅಲ್ಲ ಬಹಳ ದೂರ ಇದ್ದಾರೆ. ಇಲ್ಲ ಅವ್ರು ಇರ್ತಾರೆ ನಿಮ್ಮನ್ನು. ಹೌದಾ? ಓಕೆ, ಅಲ್ಲಿ ನೋಡಿ ಮಾತಾಡ್ಬೇಕು ನೀವು. ಹಾ, ಓಕೆ. ರೀ ಅಲ್ಲಿ ನೋಡ್ರಿ ಕ್ಯಾಮ್ರಾ ನೋಡಿ. ನೀನ್ ಜಾಸ್ತಿ ನೋಡ್ಬೇಡ, ಅವ ನಿನ್ನನ್ನೇ ನೋಡ್ತಾ ಇದ್ದಾನೆ. ರಮಣ, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಾಗತ ಹೇಳ್ತೀನಿ, ಆಗ ಕೈ ಮುಗಿಬೇಕು ನೀವು. ಸ್ವಾಮಿ ಮಾಲಿಂಗೇಶ್ವರ. ಈಗಲ್ಲ, ಮತ್ತೆ ಮತ್ತೆ. ಪರವಾಗಿಲ್ಲ, ದೇವ್ರಿಗೆಲ್ಲ ಯಾವಾಗಾದ್ರೂ ಮುಗಿಬಹುದು. ಹೌದು. ಓಕೆ, ರೆಡಿ ಅಲ್ಲ? ಶುರು ಮಾಡ್ತೇನೆ ನಾನು. ಫಸ್ಟ್ ನನಗೊಂದು ಝೂಮ್ ಕೊಡು, ಮತ್ತೆ ಇವ್ರಿಗೊಂದು ಝೂಮು, ಮತ್ತೆ ಅವ್ರಿಗೊಂದು ಝೂಮು, ಮತ್ತೊಂದು ವೈಡ್. ಎಲ್ಲಿ ನೋಡಿ. ಹಾ ಹೌದು, ಶುರು ಮಾಡೋಣ. ಅದೇನು ಅವ್ರ ಹತ್ರ ಕೇಳಿದ್ರೆ ಮೊದಲು ನನಗೊಂದು ಜಾಮ್ ಕೊಡು, ಆಮೇಲೆ ಅವ್ರಿಗೂ 2 ಜಾಮ್ ಕೊಡು, ಆಮೇಲೆ ಎಲ್ರಿಗೆ ಸೇರಿ ವಡೆ ಕೊಡು ಅಂತ. ಅದು ಇವಾಗ ಕೊಡ್ತೀರಾ ಆಮೇಲೆನಾ? ಅದು ಕ್ಯಾಮ್ರಾದಿಂದ ಹತ್ತಿರವಾಗಿ ತೋರಿಸೋದಕ್ಕೆ ಝೂಮ್ ಅಂತಾರೆ, ಜಾಮ್ ಅಲ್ಲ ತಿನ್ನೋದು. ಓಕೆ, ರೆಡಿ ಅಲ್ವಾ? ಆಯ್ತು. ನಮಸ್ತೆ ವೀಕ್ಷಕರೇ, ವಾರಂ ಪ್ರತಿ ಬರುವಂತ ಸೂಪರ್ ದಂಪತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಈ ವಾರ ಕೂಡ ನಾನು ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಜೊತೆ ವಾರದಲ್ಲಿ ಕೂಡ ಸೂಪರ್ ದಂಪತಿಗಳು ನಮ್ಮ ಜೊತೆ ಇರ್ತಾರೆ. ಈ ವಾರ ಕೂಡ ನಮ್ಮ ಜೊತೆಗಿದ್ದರೆ ಸೂಪರ್ ಆಗಿ ದಾಂಪತ್ಯ ಮಾಡ್ತಿರುವಂತ ರಾಮಣ್ಣ ಮತ್ತು ಪದ್ಮತಿ ದಂಪತಿಗಳು. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಮಣ, ನಮಸ್ತೆ. ಆಗ್ಲೇ ಕೊಟ್ರಲ್ಲ, ನಾನು ಬರುವಾಗ ಕೊಟ್ರಿ. ಅಲ್ಲ, ಈಗ ನೀವು ನಮಸ್ತೆ ಕೊಡ್ಬೇಕಿತ್ತೊಂದು. ಓಕೆ ರಮಣ, ನಾನು ನಮಸ್ತೆ. ಸರಿ ರಮಣ, ನಂದು ಮೊದಲನೇ ಪ್ರಶ್ನೆ ಏನಂದ್ರೆ, ನಿಮ್ದು ಲವ್ ಮ್ಯಾರೇಜಾ ಅಲ್ಲ ಅರೇಂಜ್ಡ್ ಮ್ಯಾರೇಜಾ? ಅದು ಮನೆಯವ್ರು ನೋಡಿ. ಹಾಗೆ ನಮ್ಗಂದ್ರೆ ಹೇಗೆ ನೋಡ್ಬೇಕು ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಅವರೇ ನೋಡಿದ್ದು. ಹೌದೌದ. ಹುಡುಗಿ ನೋಡೋಕೆ ಹೋಗುವಾಗ ನೀವು ಏನ್ ನೋಡಿ ಬಿದ್ರಿ? ಸ್ವರ ಅಂದ್ರೆ ಅವಳು ಹಾಡಾಡ್ತಾಳೆ. ಈಗ ಪದ್ಮತಕ್ಕ ಹಾಡಾಡ್ತಾರೆ. ಓಕೆ ರಮಣ, ನಮ್ಮ ಕಾರ್ಯಕ್ರಮಗೋಸ್ಕರ ಒಂದು ಹಾಡು ಆಡ್ಬೇಕು ಅವರು. ಒಂದು ಹಾಡಾಡೆ. ಒಂದು ಇಲ್ಲ ಹಾಗೇನಿಲ್ಲ, ನೀವ್ ಯಾಕ್ರಿ ಅದನ್ನೆಲ್ಲ ಹೇಳೋದು? ಅವ್ರು ಕೇಳಿದ್ರೆ ಅದಕ್ಕೆ ಹೇಳ್ಬಿಟ್ಟೆ. ಬೇಡ ಹಾಗೇನಿಲ್ಲ, ಅವ್ರು ಸುಳ್ಳು. ಒಂದು ಹಾಡು, ನಾನು ಇನ್ನು ಕುಟುಂಬದವರೆಲ್ಲ ಟಿವಿ ಎದುರುಗಡೆ ನಿಂತು ನೋಡ್ತಾರೆ. ಚುಮ್ ಚುಮ್. ಯಾವಾಗ್ಲೂ ಕನ್ನಡ ಹಾಡ್ತಾ ಇದ್ಲು, ಇವತ್ತು ಹಿಂದಿ. ಪರವಾಗಿಲ್ಲ. ಇಲ್ಲ ಅವ್ರಿಷ್ಟ. ಹಾಡು ಚುಮ್ ಚುಮ್. ಅದ ಹಾಡಾಡ್ಬೇಕಾದ್ರೆ ಸುರುಗಿ ಏನೋ ಸಿಗುದಿಲ್ಲ ಅಂತಲ್ಲ? ಹೌದೌದು, ಸುರು ಸಿಗುದಿಲ್ಲ. ಅದೇ ಸುರುಗಿ ಸಿಗುದಿಲ್ಲ ಅಂತ. ಅಯ್ಯೋ ಅದು ಹಾಗಲ್ಲ, ಶ್ರುತಿ ಸಿಗೋದಿಲ್ಲ ಅಂತ. ಶ್ರುತಿಯ ಮಾಲಾಶ್ರೀನ ಒಮ್ಮೆ ತರಿಸು. ಚುಮ್ ಚುಮ್. ಶ್ರುತಿ ಅವ್ರ ಬಾರ ಒಳಗಿದ್ದಾರ ಅಂತ ಬರ್ಬೇಕು ಕೇಳಿದ್ರೆ. ಚುಮ್ ಚುಮ್ ಅಲ್ಲಿದೆ, ಮರದಿಂದಿಲಿದೆ, ಮಾವನಲ್ಲಿದೆ, ಸಕ್ಕರೆ ಬೆಲ್ಲ ಚಕ್ಕುಲಿ ಎಲ್ಲ, ಬಂದರೆ ಕೊಡುವೆ, ಬರದಿರೆ ತಿನ್ನುವೆ, ಬಾರೋ ಬೇಗ ಹಾಕೋ ರಾಗ. ಇದು ಆಗಿಲ್ಲ, ಅವಳು ಇನ್ನೊಂದು ಹಾಡು ಹಾಡ್ತಾಳೆ. ಒಂದೇ ಸೂಪರ್ ಆಗಿದೆ, ಚೆನ್ನಾಗಿತ್ತು. ಸಾಕು. ನಾನು ಎಲ್ಲಿ ಹಾಡ್ತಿದ್ದಿಲ್ಲ, ನಿಮ್ಮ ಅಷ್ಟು ಒತ್ತಾಯ ಮಾಡಿದ್ದಕ್ಕೋಸ್ಕರ ಮಾತ್ರ ಹಾಡಿಸಿದ್ದಷ್ಟೇ. ಅಲ್ಲ, ಬೇಡ. ಯಾಕಂತಂದ್ರೆ ರಾತ್ರಿ ಎಲ್ಲ ಹಾಡಕ್ಕೆಲ್ಲ ನೀವಳನ್ನ ಕರ್ಕೊಂಡು ಹೋದ್ರೆ ಮತ್ತೆ ನನಗೆ ಮನೆಯಲ್ಲಿ ಊಟ ಬಡಿಸೋರಿ. ಹೌದು, ಕಲಿಸ್ಬೇಡಿ. ಓಕೆ, ಮುಂಚಿನ ಪ್ರಶ್ನೆ, ಈ ಅನ್ಯೋನ್ಯತೆ ಅಂದ್ರೆ ಏನು ಹೇಳಿ. ಹೇಳಿ ರಮಣ, ಅನ್ಯೋನ್ಯತೆ ಅಂದ್ರೆ ಏನು? ಅದು ಹಾಗೆ ಅನ್ಯೋನ್ಯಿಗೆ ಅದು ಸ್ವಲ್ಪ ನಿಲ್ಲಿಸ್ತೀರಾ? ಯಾವ್ದು ಕ್ಯಾಮರಾ? ಓಕೆ, ಒಮ್ಮೆ ಸ್ಟಾಪ್ ಮಾಡು. ಅಷ್ಟು ಕಷ್ಟದ ಪ್ರಶ್ನೆಗಳೆಲ್ಲ ಕೇಳಬೇಡಿ. ಅನ್ಯೋನ್ಯತೆ ಕಷ್ಟ ಆಯ್ತಾ? ಹಾವಿನ ಹೆಡೆ ಮೇಲೆ ಇದ್ದಂತ ಒತ್ತಿದೆ, ಅದರಲ್ಲಿ ನಮ್ಗೆ ಅರ್ಥ ಆಗಲ್ಲ ಅದು. ಓಕೆ, ನೋಡಿ. ಗಂಡನನ್ನ ಹೆಂಡತಿ ಹೇಗೆ ನೋಡ್ಬೇಕು? ಗಂಡನನ್ನ ಹೆಂಡತಿ ಹೇಗೆ ನೋಡ್ಬೇಕು? ಹೇಗೆ ನೋಡ್ಬೇಕು? ಕರ್ನಾಟಕದ ರಪ್ಪ ಉತ್ತರ ಕೊಡ್ಬೇಕು ನೀವು. ಗಂಡನನ್ನ ಹೆಂಡತಿ ಹೇಗೆ ನೋಡ್ಬೇಕು? ರಮಣ ಅವರಿಗೆ ಪ್ರಶ್ನೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಸರಿ, ಅರ್ಥ ಆಗಿದೆ. 2 ಸರ್ತಿ ನೋಡಿದ್ಲು. ಹೇಗೆ? ಆ ಥರ ಎಲ್ಲ ನಾನು ಹೇಳಿದ್ದು ಕರ್ನಾಟಕ. ಏನಂದ್ರೆ ಯಾವ ಭಾವನೆಯಲ್ಲಿ ನೋಡ್ಬೇಕು ಅಂತ. ಅಯ್ಯೋ ಭಾವನೆ. ಈ ಭಾವನೆ ಬಗ್ಗೆ ಕೇಳುವಾಗ ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರೊಂದು ಕೂಡು ಕುಟುಂಬದಲ್ಲಿ ಬದುಕೋರು. ಅಂದ್ರೆ ಒಂದೇ ಮನೆಯಲ್ಲಿ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ರು ಒಂದೇ ಕುಟುಂಬ ಆಗಿರುವಾಗ ಪಾಪ ಗಂಡನನ್ನೊಂದು ಬೇರೆನೆ ಕಾಣ್ಲಿಕ್ಕೆ ಆಗ್ತದ? ಇಲ್ಲ. ಗಂಡನ್ ಕೂಡ ನಾವು ಅಣ್ಣ ತಮ್ಮಂದಿರ ಭಾವನೆಯಲ್ಲೇ ನೋಡ್ಬೇಕಪ್ಪ. ಹಾಗೆ ನೋಡಿ ನನಗೆ ಒಂದು ಮಗುನೂ ಇಲ್ಲ. ಒಳ್ಳೊಳ್ಳೆ ಸಂದೇಶ ಮತ್ತು ನಿಮ್ಮ ಅನುಭವ ಎಲ್ಲ ಹಂಚಿದ್ರಿ ನಮ್ಮ ಜೊತೆ. ಆಗ್ಲಿ, ಇನ್ನಷ್ಟು ವರ್ಷ ನೀವು ಇದೇ ರೀತಿ ಪ್ರೀತಿಯಿಂದ ದಾಂಪತ್ಯನ ಅನುಭವಿಸಿ ಅಂತ ನಾನು ನಮ್ಮ ಕಾರ್ಯಕ್ರಮದ ಪರವಾಗಿ ಹಾರೈಸ್ತೀನಿ. ವೀಕ್ಷಕರೇ, ಬರುವ ವಾರ ನಾನು ಇನ್ನೊಂದು ಸೂಪರ್ ದಂಪತಿಗಳೊಂದಿಗೆ ನಿಮ್ಮ ಎದುರು ಬರ್ತಾ ಇದ್ದೀನಿ. ಅಲ್ಲಿವರೆಗೆ ನಮಸ್ಕಾರ.